ಎಲ್ರಿಗೂ ನಮಸ್ಕಾರ. ನನ್ನ ಇನ್ನೊಂದು ಹೊಸ ಟ್ರೈನ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ನಾನು ಇದ್ದೀನಿ ಕಾರವಾರಲ್ಲಿ. ಇಲ್ಲಿಂದ ನಾನು ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ. ಟ್ರೈನ್ ನಂಬರ್ 16596 ಕಾರವಾರ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನ್ ಏನಿದೆಯಲ್ಲ ಎವ್ರಿ ಡೇ ಗಾಡಿ. ನೀವು ಕಾರವಾರಿಂದ ಬೆಂಗಳೂರಿಗೆ ಹೋಗಬೇಕು ಅಂದರೆ, ಇಲ್ಲ ನೀವು ಗೋವಾದಿಂದ ಬೆಂಗಳೂರಿಗೆ ಹೋಗಬೇಕು ಅಂದರೆ ಈ ಟ್ರೈನು ಬೆಸ್ಟ್ ಗುರು. ಹೆಂಗೆ ಅಂದರೆ ಈ ಟ್ರೈನು ರೇಕ್ ಶೇರಿಂಗ್ ಮಾಡುತ್ತೆ ಮಡ್ಗಾಂವ್ ಕಾರವಾರ ಎಕ್ಸ್ಪ್ರೆಸ್ ಜೊತೆಗೆ. ಫುಲ್ ಡೀಟೇಲ್ಸ್ ಎಲ್ಲ ನಿಮ್ಮ ಮುಂದೆ ಕೇಳ್ಕೊಂಡು ಹೋಗ್ತೀನಿ, ಯಾಕಂದರೆ ನಮ್ಮ ಟ್ರೈನ್ ಅಲ್ಲೇ ಬಂದು ನಿಂತಿದೆ ನೋಡಿ. ಪ್ಲಾಟ್ಫಾರ್ಮ್ ನಂಬರ್ 1 ಅಲ್ಲೇ ಬಂದು ನಿಂತಿದೆ. ಬನ್ನಿ ಹೋಗೋಣ. ಮತ್ತು ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಜನರಲ್ ಕ್ಲಾಸಲ್ಲಿ. ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ AC ವೇಟಿಂಗ್ ಲಾಂಚ್ ಕೂಡ ಅವೈಲೇಬಲ್ ಇದೆ. ಪರ್ ಪರ್ಸನ್ನು 25 ರೂಪೀಸು ಒಬ್ಬರು 1 ಅವರ್ಗೆ. ನೀವು ಇದನ್ನ ಯೂಟಿಲೈಸ್ ಮಾಡ್ಕೊಬೋದು ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ. ನಾನೊಂದು ಶೇಕ್ ತೊಗೊಂಡೆ, ಯಾವುದಿದು ಫನ್ಸ್ ಬಾದಾಮ್ ಫ್ಲೇವರ್ಡ್ ಮಿಲ್ಕು. ಇದು ನನಗೆ 35 ರೂಪೀಸ್ ಬಿತ್ತು. ಹೇಳ್ದಂಗೆ ಕಾರವಾರ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ಸು ಟ್ರೈನ್ ಡೈರೆಕ್ಷನಿಗೆ ಮಡ್ಗಾಂವ್ ಜೊತೆ 10109 10110. ಮಡ್ಗಾಂವಿಂದ ಕಾರವಾರಿಂದ ಮಡ್ಗಾಂವ್ಗೆ 10110 ಹೋಗುತ್ತೆ. ಮತ್ತು ಮಡ್ಗಾಂವಿಂದ ಕಾರವಾರಿಗೆ 10109 ಈ ಥರ ಬರುತ್ತೆ ಡೈರೆಕ್ಷನಿಂಗು. ಮತ್ತು ನಾನು ಏನು ಹೇಳಕ್ಕೆ ಬಂದಲ್ಲ ಆವಾಗಲೇ, ನಾನು ಆವಾಗಲೇ ಹೇಳ್ತಾ ಇದ್ದೆ ನಾನು, ನೀವು ಮಡ್ಗಾಂವಿಂದನೂ ನೀವು ಆರಾಮಾಗಿ ಈ ಟ್ರೈನಲ್ಲಿ ಬೆಂಗಳೂರಿಗೆ ಹೋಗ್ಬೋದು. ಹೆಂಗೆ ಅಂದರೆ ನೀವೇನೋ ಜನರಲಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ನಿಮಗೆ ಮಡ್ಗಾಂವಿಂದನೇ ಡೈರೆಕ್ಟ್ ಟ್ರೈನ್ ಟಿಕೆಟ್ ಕೊಡ್ತಾರೆ ಬೆಂಗಳೂರಿಗೆ. ಅದು ಈ ಟ್ರೈನಲ್ಲಿ. ಮುಂಚೆ ಏನಾಗ್ತಿತ್ತು ಅಂದರೆ ಅದು ಮಡ್ಗಾಂವಿಂದ ಕಾರವಾರವರೆಗೂ ಒಂದು ಸಪ್ರೇಟ್ ಟಿಕೆಟ್ ತೊಗೊಬೇಕಾಯ್ತು. ಆಮೇಲೆ ಇಲ್ಲಿಂದ ಇನ್ನೊಂದು ಟಿಕೆಟ್ ತೊಗೊಬೇಕಾಯ್ತು ಬೆಂಗಳೂರಿಗೆ. ಈಗ ಆ ಥರ ಏನು ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಮಡ್ಗಾಂವಿಂದ ಟಿಕೆಟ್ ಕೊಡ್ತಾರೆ ಬೆಂಗಳೂರಿಗೆ, ಅದು ಈ ಟ್ರೈನಲ್ಲಿ. ಇದು ಮಡ್ಗಾಂವನ್ನ ಬಿಡುತ್ತೆ ಎವ್ರಿ ಡೇ ಸಾಯಂಕಾಲ 4 ಗಂಟೆ 30 ನಿಮಿಷಕ್ಕೆ. ಕಾರವಾರಿಗೆ ಬರುತ್ತೆ 5 ಗಂಟೆ 45 ನಿಮಿಷಕ್ಕೆ. ವಾಪಸ್ ಇದು ಸಾಯಂಕಾಲ 6 ಗಂಟೆಗೆ ಬಿಡುತ್ತೆ ಬೆಂಗಳೂರಿಗೆ, ಕಾರವಾರ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ಆಗಿ. ಅದೇ ಮಡ್ಗಾಂವಿಂದ ಕಾರವಾರಿಗೆ ಎಕ್ಸ್ಪ್ರೆಸ್ ಆಗಿ ಬರುತ್ತೆ, ಅದು 10109 ಆಗಿ ಬರುತ್ತೆ. ಇಷ್ಟಿತ್ತು. ನೀವು ಆರಾಮಾಗಿ ಮಡ್ಗಾಂವಿಂದನೂ ಬರ್ಬೋದು ಬೆಂಗಳೂರಿಗೆ. ನೀವು ಗೋವಾದಿಂದ ಬೆಂಗಳೂರು ಬರೋಕ್ಕೆ ಟ್ರೈನ್ ಸಿಗ್ತಾಯಿಲ್ಲ ಅಂದರೆ ಈ ಥರನೂ ನೀವು ಮಾಡ್ಕೊಬೋದು. ಅಕಸ್ಮಾತ್ ಜನರಲಲ್ಲಿ ಇಲ್ಲ ರಿಸರ್ವೇಷನ್ ಮಾಡಿಸ್ಕೊಂಬರ್ತೀರ ಅಂದರೆ ಈ ಟ್ರೈನಲ್ಲಿ ನೀವು ಕಾರವಾರಿಂದ ಬುಕ್ ಮಾಡ್ಕೊಬೇಕಾಗುತ್ತೆ. ಕಾರವಾರಿಂದ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ನೀವು ಕಾರವಾರಿಂದ ಬುಕ್ ಮಾಡಿ ಮಡ್ಗಾಂವಿಂದ ಕಾರವಾರಿಗೆ 50 ರೂಪೀಸ್ ಆಗುತ್ತೆ ಜನರಲ್ ಟಿಕೆಟು. ಅಲ್ಲಿಂದ ಜನರಲಲ್ಲಿ ಬಂದು ಇಲ್ಲಿಂದ ನೀವು ರಿಸರ್ವೇಷನ್ ಮಾಡಿಸಿರ್ತೀರಲ್ಲ, ನಿಮ್ಮ ಸೀಟಲ್ಲಿ ಕೂತ್ಕೊಂಡು ಆರಾಮಾಗಿ ನೀವು ಹೋಗ್ಬೋದು ಬೆಂಗಳೂರಿಗೆ. ಇಷ್ಟಿತ್ತು. ನೀವು ಆರಾಮಾಗಿ ಈ ಟ್ರೈನಲ್ಲಿ ನೀವು ಜರ್ನಿ ಮಾಡೋಕ್ಕೆ. ನೋಡೋಣ, ನಾನು ಕಾರವಾರಿಂದನೇ ಹತ್ತುತ್ತಾ ಇರೋದು. ಆ್ಯಕ್ಚುಲಿ ಇಲ್ಲ ಮಡ್ಗಾಂವಿಂದ ಹತ್ತಂಗಿದೆ, ನಾನು ಅಲ್ಲಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಬರ್ತಿದ್ದೆ. ನಾನೀಗ ಜಸ್ಟ್ ಬಂದೆ ಬಸ್ಸಲ್ಲಿ ಕುಂದಾಪುರದಿಂದ ಇದಕ್ಕೆ ಇಲ್ಲಿ ಕಾರವಾರಿಗೆ. ನಾನು ಟಿಕೆಟ್ ಕ್ಯಾನ್ಸಲ್ ಆಗಿರೋದ್ರಿಂದ ವೇಟಿಂಗಲ್ಲಿದ್ದು, ಮತ್ತು ನನಗೆ ಜನರಲಲ್ಲಿ ಸೀಟ್ ಸಿಗೋಲ್ಲ ಕುಂದಾಪುರದಿಂದ ಹತ್ತಿದ್ರೆ. ಅದಕ್ಕೋಸ್ಕರ ನಾನು ಕುಂದಾಪುರದಿಂದ ಕಾರವಾರವರೆಗೂ ಬಂದೆ ಇಲ್ಲಿ ಬಸ್ಸಲ್ಲಿ. ಈಗ ಇಲ್ಲಿಂದ ನಾನು ಹೋಗ್ತಾಯಿದ್ದೀನಿ ಬೆಂಗಳೂರಿಗೆ. ಅದು ಕುಂದಾಪುರದ ಮೇಲೇ, ಏನು ಮಾಡೋಕ್ಕಾಗಲ್ಲ. ನಾನು ಜನರಲಲ್ಲಿ ಸೀಟ್ ಬೇಕು ಅಂದರೆ ಈ ಥರ ಸರ್ಕಸ್ ಮಾಡಲೇಬೇಕು. ನೋಡೋಣ, ಇವಾಗಿನ ಮಟ್ಟಕ್ಕೆ ಸಕ್ಕತ್ತಾಗಿದೆ ಗುರು. ಆದರೆ ವ್ಯೂ ನೋಡ್ಕೊಳ್ಳಿ ಎಷ್ಟು ಮಸ್ತಾಗಿದೆ ಅಂತ. ಕಾರವಾರಲ್ಲಿ ಕೊಂಕಣ್ ರೂಟಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಇದೇ ಮಜಾ ಇರುತ್ತೆ. ಫುಲ್ ಎಲೆಕ್ಟ್ರಿಫೈಡು ಸಿಂಗಲ್ ಲೈನ್ ಸೆಕ್ಷನ್ನು. ಸಿಕ್ಕಾಬಿಟ್ಟು ಹ್ಯುಮಿಡಿಟಿ ಇದೆ ಗುರು. ಜನರಲ್ ಅಂತ ಇವಾಗ ಫುಲ್ ಖಾಲಿನೇ ಇದೆ. ಮುಂದಕ್ಕೆ ನೋಡ್ಬೇಕು ಎಲ್ಲಿ ಬುಕ್ ಪ್ಯಾಕ್ ಆಗುತ್ತೆ ಅಂತ. ಕುಮಟಾ, ಗೋಕರ್ಣ, ಮುರುಡೇಶ್ವರ, ಭಟ್ಕಳದಲ್ಲಿ ನೋಡಬೇಕು. ಬೈಂದೂರಲ್ಲೂ ನೋಡಬೇಕು. ಕುಂದಾಪುರಲ್ಲಂತೂ ಫಿಕ್ಸು ಪ್ಯಾಕ್ ಆಗುತ್ತೆ ಗಾಡಿ. ಕುಂದಾಪುರ ಬರೋಷ್ಟೊತ್ತಿಗೆ ನಾನು ಎಷ್ಟೊಂದು ಸತಿ ನೋಡಿದ್ದೀನಿ. .1 ಟೈಮಿಂದ ನಮ್ಮ ಟ್ರೈನ್ ಈಗ ಡಿಪಾರ್ಟ್ ಆಗ್ತಿದೆ ಕಾರವಾರ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ. ಬನ್ನಿ ನಮ್ಮ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಎವ್ರಿ ಡೇ ಸಾಯಂಕಾಲ 6 ಗಂಟೆಗೆ ಬಿಡುತ್ತೆ ಕಾರವಾರಿಂದ. ನೆಕ್ಸ್ಟ್ ಡೇ ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ. गाड़ी नंबर 2
ಇವಾಗಿನ ಮಟ್ಟಕ್ಕೆ ಫುಲ್ ಟ್ರೈನೇ ಖಾಲಿ ಇದೆ ಗುರು. ಈ ಕೋಚಲ್ಲಿ ಅಲ್ಲೋ ಇಲ್ಲೋ ಅಂತ 2-3 ಜನ ಕೂತಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಫುಲ್ ಟ್ರೈನೇ ಖಾಲಿ ಇದೆ. ಬರೀ 28 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ. ಈ ಟ್ರೈನಿನ ಮೊದಲನೇ ಹಾಲ್ಟು ಅಂಕೋಲಾಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 6 ಗಂಟೆ 18 ನಿಮಿಷಕ್ಕೆ ಅದರ ಬಂದಿತ್ತು. ಈಗ 6 ಗಂಟೆ 27 ನಿಮಿಷ, ಟೋಟಲ್ 9 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಅಂಕೋಲಾ ರೈಲ್ವೆ ಸ್ಟೇಷನಲ್ಲಿ. ಮತ್ತು ನಮ್ಮ ಟ್ರೈನಿನ ಬಗ್ಗೆ ನಾವು ಮಾತಾಡಬೇಕು ಅಂದರೆ 16596 ಕಾರವಾರ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ಬಗ್ಗೆ. ಈ ಟ್ರೈನ್ ಏನಿದೆಯಲ್ಲ 612 ಕಿಲೋಮೀಟರ್ ಕವರ್ ಮಾಡುತ್ತೆ. 612 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 13 ಗಂಟೆ 15 ನಿಮಿಷ. ಏನು ಕಾರವಾರಿಂದ ಬೆಂಗಳೂರು ಹೋಗಲಿಕ್ಕೆ ಟೋಟಲ್ ಹಾಲ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 20 ಹಾಲ್ಸ್ ಇದೆ ಗುರು. ಅಂದರೆ ಈ ಟ್ರೈನು ಕಾರವಾರಿಂದ ಬೆಂಗಳೂರು ಮಧ್ಯದಲ್ಲಿ 20 ಕಡೆ ನಿಲ್ಲುತ್ತೆ. ಅಲ್ಲೇ 1 ನಿಮಿಷ ಹಾಲ್ಟ್ ಇರೋದು, ಅಲ್ಲೇ ಸಿಗ್ನಲ್ ಕೂಡ ಸಿಕ್ಕಿದೆ. कपाल स्थळ म्हणत होतं बॉबी वयल्याच्याच पळयता वयर बसून हांव निघावच्या मंगात आशिल्ले आनी तिकडे तुम्हाला हांगा फुडें ते आमचें कपाल स्थळ म्हणत आशिल्लें म्हाका बाजू नाटक करत रावता कपालचं. ಬರೀ 36 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಗೋಕರ್ಣಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 6 ಗಂಟೆ 34 ನಿಮಿಷಕ್ಕೆ ಅದರ ಬಂದಿತ್ತು. ಈಗ 6 ಗಂಟೆ 40 ನಿಮಿಷ, ಟೋಟಲ್ 6 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ ಗೋಕರ್ಣ ರೈಲ್ವೆ ಸ್ಟೇಷನಲ್ಲಿ. ಮತ್ತು ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ 4 ಜನರಲ್ ಕ್ಲಾಸು, 7 ಸ್ಲೀಪರ್ ಕ್ಲಾಸು ಮತ್ತು 2 ಥರ್ಡ್ AC ಎಕನಾಮಿ, 1 ಥರ್ಡ್ AC, 1 ಸೆಕೆಂಡ್ AC, 1 HI1 ಕ್ಲಾಸ್ ಜೊತೆ ಓಡುತ್ತೆ. ಅಂದರೆ ಫಸ್ಟ್ AC ಕಮ್ ಸೆಕೆಂಡ್ AC. ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದರೆ ನೀವೇನೋ 8 ಜರ್ನಿ ಮಾಡ್ತೀರಾ ಅಂದರೆ ನಂತರ ಕಾರವಾರಿಂದ ಬೆಂಗಳೂರಿಗೆ ಜನರಲ್ ಟಿಕೆಟಲ್ಲಿ ಬೀಳುತ್ತೆ 265 ರೂಪಾಯಿ. ಸ್ಲೀಪರಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ 430 ರೂಪಾಯಿ. ಥರ್ಡ್ AC ಎಕನಾಮಿ ಟ್ರಾವೆಲ್ ಮಾಡ್ತೀರಾ ಅಂದರೆ 1045 ರೂಪಾಯಿ, ಅಂದರೆ 1045 ರುಪೀಸು. ಮತ್ತು ಥರ್ಡ್ AC ಟ್ರಾವೆಲ್ ಮಾಡ್ತೀರಾ ಅಂದರೆ 1130. ಸೆಕೆಂಡ್ AC ಟ್ರಾವೆಲ್ ಮಾಡ್ತೀರಾ ಅಂದರೆ
1605 ರೂಪಾಯಿ. ಫಸ್ಟ್ ಎ ಸಿ ಟ್ರಾವೆಲ್ ಮಾಡ್ತೀರಾ ಅಂದರೆ 2670 ರೂಪಾಯಿ. ಇದು ಸೂಪರ್ ಫಾಸ್ಟ್ ಕ್ಯಾಟಗರಿಯಲ್ಲಿ ಬರೋ ನಮ್ಮ ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಬರೀ 69 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ. ಈಗ 1 ಅವರ್ಗೆ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 6 ಗಂಟೆ 8 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 6 ಗಂಟೆ 18 ನಿಮಿಷ. ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ಮತ್ತು ನಮ್ಮ 1 ಅವರ್ ಬರೋಕ್ಕಿಂತ ಮುಂಚೆ ನಮ್ಮ ಟ್ರೈನು ಕುಮಟದಲ್ಲೂ ಅಲ್ಲಿ ಕುಮಟದಲ್ಲೂ ಸ್ಟಾಪ್ ಇತ್ತು. ಅಲ್ಲಿ 1 ನಿಮಿಷ ಹಾಲ್ಟ್ ಇದೆ. ಕುಮಟಾಗೆ ಬರೋ ಟೈಮಿಂಗ್ ಇದೆ ಅದು ಸಾಯಂಕಾಲ 6 ಗಂಟೆ 50 ನಿಮಿಷಕ್ಕೆ. ನೋಡೋಣ ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಅಂತೂ ಇದ್ದಾರೆ ಅವರು. ನೋಡೋಣ ಇಲ್ಲಿಂದ ನಿಧಾನಕ್ಕೆ ಫಿಲ್ ಆಗ್ತಾ ಬರ್ತಿದೆ ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್. ಬರೀ 95 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಮುರುಡೇಶ್ವರಾಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 7 ಗಂಟೆ 30 ನಿಮಿಷಕ್ಕೆ. ಅದರ ಬಂದೈತ್ರಿ ಈಗ 7 ಗಂಟೆ 45 ನಿಮಿಷ, ಅಂದರೆ 15 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಅಲ್ಲೇ 1 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ನೋಡೋಣ ಇನ್ನು ಮುಂದಕ್ಕೆ ಹೋಗ್ತಾ ಫುಲ್ ಪ್ಯಾಕ್ ಆಗ್ತಾ ಹೋಗುತ್ತೆ ಗುರು ನಮ್ಮ ಟ್ರೈನ್. ಮತ್ತು ನಿಮಗೆ ಟ್ರೈನಲ್ಲಿ ನಿಮಗೆ ನೈಟ್ ಊಟಕ್ಕೆ ಇಲ್ಲಿವರೆಗೂ ಅಂತ ಏನೂ ಬಂದಿಲ್ಲ. ಮುಂದೆ ನೋಡ್ಬೇಕು, ಇಲ್ಲಿ ಉಡುಪಿ, ಕುಂದಾಪುರ ಅಪ್ ಟು ಬಂಟ್ವಾಳದೊಳಗಡೆ ಬರ್ಬೋದು ಅನ್ಕೋತೀನಿ. ನೋಡೋಣ ಊಟ
Panchavanga Superfast Express. ನಮ್ಮ ಕುಂದಾಪುರಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ ಬಂದಿದೆ ಈಗ ಕುಂದಾಪುರಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 8 ಗಂಟೆ 34 ನಿಮಿಷಕ್ಕೆ ಆದರೆ ಬಂದಿತ್ತು ಈಗ 8 ಗಂಟೆ 54 ನಿಮಿಷ. ಟೋಟಲ್ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಏನೋ ಪ್ಯಾಸೆಂಜರ್ಸೇ ಬೋರ್ಡಿಂಗ್ ಇಲ್ಲ ಗುರು. ನಾನು ಸುಮ್ಮನೆ ಕುಂದಾಪುರದಿಂದನೇ ಬೋರ್ಡ್ ಮಾಡ್ಬೋದಿತ್ತು. ನಾನು ಕಾರವಾರ್ಗೆ ಹೋಗಿ ಕಾರವಾರಿಂದ ಬೋರ್ಡ್ ಮಾಡ್ಕೊಂಬಂದೆ. ರಶ್ ಇರುತ್ತೆ, ಅದು ಬೇರೆ ವೀಕೆಂಡು ಅಂತ. ಆದರೆ ಏನು ಅಷ್ಟು ರಶ್ಶೇ ಇಲ್ಲ ಗಾಡಿ. ಪ್ರಯಾಣಿಕರ ಗಮನಕ್ಕೆ ಗಾಡಿ ಸಂಖ್ಯೆ 1 190 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಉಡುಪಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 9 ಗಂಟೆ 6 ನಿಮಿಷಕ್ಕೆ ಆದರೆ ಬಂದೈತ್ರಿ ಈಗ 9 ಗಂಟೆ 26 ನಿಮಿಷ. ಟೋಟಲ್ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಉಡುಪಿಲಿ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ಮತ್ತು ನಮ್ಮ ಟ್ರೈನಲ್ಲಿ ಸೈಡ್ ಪ್ಯಾಂಟ್ರಿ ಇದೆ. ಸೈಡ್ ಪ್ಯಾಂಟ್ರಿ ಇರೋದ್ರಿಂದ ನಮ್ಮ ನೈಟ್ ಊಟಕ್ಕೆ ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಅಂಡ ಬಿರಿಯಾನಿ ಈ ಟ್ರೈನಲ್ಲಿ ಅವೈಲೇಬಲ್ ಇರುತ್ತೆ. ಚಿಕನ್ ಬಿರಿಯಾನಿ 130 ರೂಪಾಯಿ ಹೇಳ್ತಾ ಇದ್ದಾರೆ, ಅಂಡ ಬಿರಿಯಾನಿ 110 ರೂಪಾಯಿ ಹೇಳ್ತಾ ಇದ್ದಾರೆ, ಮತ್ತು ವೆಜ್ ಬಿರಿಯಾನಿ 90 ರೂಪಾಯಿ, ಮತ್ತು ಚಪಾತಿ ಕರಿ ಎಲ್ಲ 80 ರೂಪಾಯಿ, ಅಂದರೆ 80 ರುಪೀಸ್ ಹೇಳ್ತಾ ಇದ್ದಾರೆ ಚಪಾತಿ ಕರಿ ಮತ್ತು ಪರೋಟ ಕರಿನ. ನಾರ್ಮಲಿ ಒರಿಜಿನಲ್ ರೇಟ್ ಅಲ್ಲ ನಿಮ್ಗೆ ಗೊತ್ತಿರುತ್ತೆ. ಏನೇ ಇದ್ದರೂ 80 ರುಪೀಸು ವೆಜ್ ಬಿರಿಯಾನಿ, 90 ರುಪೀಸು ಅಂಡ ಬಿರಿಯಾನಿ ಮತ್ತು 110 ರೂಪಾಯಿ ಚಿಕನ್ ಬಿರಿಯಾನಿ. ಮತ್ತು ನೋಡೋಣ, ಇವಾಗಿನ ಮಟ್ಟಕ್ಕೆ ಅಂತೂ ಓಕೆ ಇದೆ ಗುರು ಜರ್ನಿ ಎಕ್ಸ್ಪೀರಿಯನ್ಸು. अरे सर
232 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಸೂರತ್ಕಲ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 9:54 ಅದರ ಬಂದೈತ್ರಿ. ಈಗ 10 ಗಂಟೆ 14 ನಿಮಿಷ, ಟೋಟಲ್ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಮತ್ತು ಸೈಡ್ ಪ್ಯಾಂಟ್ರವ್ರು ಏನಿದಾರಲ್ಲ ಎಲ್ಲ ಇಲ್ಲೇ ಡಿಬೋರ್ಡ್ ಮಾಡ್ಕೊತಾರೆ. ಇಲ್ಲಿ ಸೂರತ್ಕಲಲ್ಲಿ ಇವ್ರು ಹತ್ತೋದು ಮುರುಡೇಶ್ವರ ಇಲ್ಲ ಭಟ್ಕಳದಿಂದ ಬೋರ್ಡ್ ಮಾಡ್ತಾರೆ ಅಪ್ ಟು ಸೂರತ್ಕಲ್ವರೆಗೂ. ಸೂರತ್ಕಲ್ಲಿಂದ ಇನ್ನು ನಿಮಗೆ ಊಟ ನೀರು ಕೂಡ ಸಹ ನಿಮಗೆ ಟ್ರೈನಲ್ಲಿ ಅವೈಲಬಲ್ ಇರೋದಿಲ್ಲ. ಅಪ್ ಟು ಇಲ್ಲಿಂದ ಸೂರತ್ಕಲ್ಲಿಂದ ಇದು ಪಡೀಲ್ ಬೈಪಾಸ್ ಮಾಡ್ಕೊಂಡು ಹೋಗುತ್ತೆ ಬಂಟ್ವಾಳಗೆ. ಇದು ಮಂಗಳೂರು ಜಂಕ್ಷನ್ಗೆ ಹೋಗಲ್ಲ, ಮಂಗಳೂರನ್ನ ಬೈಪಾಸ್ ಮಾಡಿಕೊಂಡು ಸೀದಾ ಹೋಗುತ್ತೆ ಬಂಟ್ವಾಳ, ಕಬಕಪುತ್ತೂರು, ಸುಬ್ರಹ್ಮಣ್ಯದ ಮೇಲೆ. ನನಗನ್ಸೋ ಪ್ರಕಾರ ಇಲ್ಲೇ ಕ್ರೂ ಮೆಂಬರ್ಸ್ ಕೂಡ ಚೇಂಜ್ ಆಗ್ಬೋದು ಅನಿಸುತ್ತೆ, ನೋಡಬೇಕು. ಕ್ರೂ ಮೆಂಬರ್ಸ್ ಇಲ್ಲೇ ಚೇಂಜ್ ಆಗ್ತಾರೆ ಅವರು, ಯಾಕಂದರೆ ಈ ಸರ್ ಹೋಗ್ತಾ ಇದ್ದಾರಲ್ಲ ಇವರೇ ಘಾಟ್ ಸಾರು ಇಲ್ಲೇ ಎಲ್ದಿದ್ದಾರೆ ಅಂದರೆ ಪಕ್ಕ ಇಲ್ಲೇ ಕ್ರೂ ಮೆಂಬರ್ಸ್ ಚೇಂಜ್ ಆಗ್ತಾರೆ. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಸುಬ್ರಹ್ಮಣ್ಯ ರೋಡ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯರಾತ್ರಿ 12 ಗಂಟೆ 10 ನಿಮಿಷಕ್ಕೆ ಅದರ ಬಂದೈತ್ರಿ. ಈಗ 12 ಗಂಟೆ 40 ನಿಮಿಷ, ಟೋಟಲ್ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿಂದ ಎಕ್ಸ್ಟ್ರಾ ಅಟ್ಯಾಚ್ ಆಗುತ್ತೆ ಬ್ಯಾಂಕರ್ಸ್ ಲೊಕೋಮೋಟಿವ್. ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಶಿರಡಿ ಘಾಟ್, ಅದಕ್ಕೋಸ್ಕರ ಇಲ್ಲಿ 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ನೈಟ್ ಊಟಕ್ಕೆ ಲಾಸ್ಟ್ ಆಪ್ಷನ್ನು ಸುಬ್ರಹ್ಮಣ್ಯ ರೋಡು. ನೈಟ್ ಆಪ್ಷನ್ ಏನು ಸಿಗುತ್ತೆ ಅಂದರೆ ಬರೀ ವೆಜ್ಜಲ್ಲೇ ಸಿಗುತ್ತೆ ಈ ರೈಲ್ವೆ ಸ್ಟೇಷನಲ್ಲಿ. ಈ ರೈಲ್ವೆ ಸ್ಟೇಷನಲ್ಲಿ ಬರೀ ವೆಜ್ಜೇ ಸಿಗೋದು, ಅದು ವೆಜ್ ಪಲಾವ್ ಮಾತ್ರ. ಅದು 40 ರೂಪಾಯಿ ಇರುತ್ತೆ. ಸಕ್ಕತ್ತಾಗಿರುತ್ತೆ ಗುರು. ನಾನೀಗ ತೊಗೊಂಡು ತಿಂದೆ, ಸಕ್ಕತ್ತಾಗಿತ್ತು. ಮತ್ತು ನೋಡೋಣ, ಏನಲ್ಲ ಅಷ್ಟು ಪ್ಯಾಸೆಂಜರ್ಸ್ ಏನಿಲ್ಲ. ಮತ್ತು ನಿಮಗೆ ಸುಬ್ರಹ್ಮಣ್ಯದಿಂದ ಲಾಸ್ಟ್ ಟ್ರೈನು ಅಂದರೆ ಈ ಟ್ರೈನೇ. ಮಧ್ಯರಾತ್ರಿ 12 ಗಂಟೆ ಗಾಡಿ ಇದು. ಈ ಟ್ರೈನ್ ಬಿಟ್ಟು ಇನ್ನು ಯಾವುದೂ ಇಲ್ಲ. ನಿನ್ನ ನೆಕ್ಸ್ಟ್ ಡೇ ನಾಳೆ ಬೆಳಿಗ್ಗೆ 9 ಗಂಟೆಗೆ ಕಾರು ಮಂಗಳೂರು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ ಇಲ್ಲ ಮಂಗಳೂರು ಯಶವಂತಪುರ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಮಾತ್ರ ಸಿಗುತ್ತೆ ಬೆಂಗಳೂರು ಹೋಗ್ಲಿಕ್ಕೆ. ಈಗ ನೈಟ್ ಹೊತ್ತು ಲಾಸ್ಟ್ ಟ್ರೈನ್ ಅಂದರೆ ಇದು. ನಿಮಗೆ ನೈಟ್ ಮೊದಲನೇ ಟ್ರೈನ್ ಬಂದ್ಬಿಟ್ಟು ನಮ್ಮ ಮುರುಡೇಶ್ವರ SMVT ಬೆಂಗಳೂರು ಎಕ್ಸ್ಪ್ರೆಸ್ಸು ವಯ ಮೈಸೂರು ಮೇಲೆ ಹೋಗುತ್ತಲ್ಲ, ಆ ಟ್ರೈನ್ ಮೊದಲನೇ ಟ್ರೈನು ಬೆಂಗಳೂರು ಹೋಗ್ಲಿಕ್ಕೆ. ಲಾಸ್ಟ್ ಟ್ರೈನು ಇದೇ ಟ್ರೈನ್ ಇರುತ್ತೆ.
ನೋಡಿ ಕಂಡೀಷನ್ ಯಾವ ಥರ ಇದೆ ಪಂಚಗಂಗಾ ಎಕ್ಸ್ಪ್ರೆಸ್ದು ಅಂತ. ಅದು ಬೇರೆ ಇವತ್ತು ವೀಕೆಂಡ್ ಶನಿವಾರ ಆದ್ರೂ ಪರವಾಗಿಲ್ಲ. ನಾರ್ಮಲ್ ಡೇಸಲ್ಲಿ ಇಲ್ಲಿ ನಿಂತ್ಕೊಳಕ್ಕೂ ಜಾಗ ಸಿಗಲ್ಲ, ಆ ಥರ ರಶಲ್ಲಿರುತ್ತೆ. ಅದು ಬೇರೆ ಶನಿವಾರ ನೈಟು ಪಂಚಗಂಗಾ ಎಕ್ಸ್ಪ್ರೆಸ್ಸು ಪರವಾಗಿಲ್ಲ. ಸೀಟ್ಗಳು ಅವೈಲಬಲ್ ಇದೆ ಗುರು. ಆರಾಮಾಗಿ ಮೇಲ್ಗಡೆ ಉದ್ದಕ್ಕೆ ಮಲ್ಕೊಂಡೇ ಹೋಗ್ತಾ ಇದ್ದಾರೆ. ಹಿಂಗೂ ಇಲ್ಲನೇ ಉದ್ದಕ್ಕೆ ಮಲ್ಕೊಳಕ್ಕೂ ಬಿಡ್ತಾ ಇರಲಿಲ್ಲ, ಆ ರೇಂಜಲ್ಲಿ ರಶ್ ಇರೋದು ಟ್ರೈನು. ನೋಡಿ ಈಗ ನಮ್ಮ ಟ್ರೈನು ಚನ್ನರಾಯಪಟ್ಟಣದಿಂದ ಡಿಪಾರ್ಟ್ ಆಗ್ತಿದೆ. ನೋಡ್ಬೋದು ಎದುರುಗಡೆ ಹೊಸ ಅಮೃತ್ ಭಾರತ್ ಟ್ರೈನ್ ನಿಂತಿದೆ ಇಲ್ಲಿ. ಇದು ಯಾವ ರೂಟಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ, ಆದರೆ ಹೊಸ ಟ್ರೈನ್ ಇದು. ನೋಡಿ ನೇಮ್ ಬೋರ್ಡ್ ಏನೂ ಹಾಕಿಲ್ಲ ಇನ್ನು. ಎಕ್ಸ್ಟ್ರಾ ಪಡೆದು ಹೊಸ ಆಹಾರ ತಗೊಳ್ಳಿ. ಅದೇ ಗಡಿಬಿಡಿ ನಿಮ್ಮ ಸೊ ಗುಡ್ ಮಾರ್ನಿಂಗ್ ಗೈಸ್. ಫೈನಲಿ ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ ಬಂದಿದೆ ಈಗ KSR ಬೆಂಗಳೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 7 ಗಂಟೆ 15 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 7 ಗಂಟೆ 30 ನಿಮಿಷ. ಟೋಟಲ್ 15 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯೆನ್ಸು. ಮತ್ತು ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಗುರು. ಮತ್ತು ವಾಶ್ರೂಮು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಪಂಚಗಂಗಾ ಎಕ್ಸ್ಪ್ರೆಸ್ ಜನರಲ್ ಕ್ಲಾಸ್ ವಾಶ್ರೂಮು. ಮತ್ತು ನಮಗೆ ನೈಟ್ ಊಟಕ್ಕೆ ಈ ಟ್ರೈನಲ್ಲಿ ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ ಮತ್ತು ಮೊಟ್ಟೆ ಬಿರಿಯಾನಿ ಅವೈಲಬಲ್ ಇರುತ್ತೆ. ಮತ್ತು ಪರೋಟ ಕರಿ ಮತ್ತು ಚಪಾತಿ ಕರಿ ಕೂಡ ಸಹ ನಿಮಗೆ ಈ ಟ್ರೈನಲ್ಲಿ ಅವೈಲಬಲ್ ಇರುತ್ತೆ. ಮತ್ತು ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನಾನು ಆ್ಯಕ್ಚುಲಿ ಬೇರೆ ಟ್ರೈನ್ ಜರ್ನಿ ಮಾಡೋಕ್ಕೆ ಬಂದಿದ್ದು, ಆದರೆ ಈ ಟ್ರೈನ್ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಈ ಟ್ರೈನಲ್ಲಿ ಜರ್ನಿ ಮಾಡ್ಕೊಂಬಂದೆ. ಆದರೂ ತತ್ಕಾಲಲ್ಲಿ ಟಿಕೆಟ್ ಬುಕ್ ಮಾಡಿದೆ. ನಾನು ತತ್ಕಾಲಲ್ಲಿ ನಂಗೆ ಟಿಕೆಟ್ ಅವೈಲಬಲ್ ಸಿಗಲಿಲ್ಲ. ವೇಟಿಂಗಲ್ಲಿ ವೇಟಿಂಗ್ ಲಿಸ್ಟ್ 5 ಬಂದು ಈ ಟ್ರೈನಲ್ಲಿ ನಂದು ನಿಂತ್ಕೊಂತು. ತತ್ಕಾಲ್ ವೇಟಿಂಗಲ್ಲಿ ಹೇಳ್ತಾ ಇರೋದು. ಜನರಲ್ ಟಿಕೆಟ್ ನಾನು ಜನರಲ್ ಕೊಟ್ಟದಲ್ಲೂ ನಾನು ಟಿಕೆಟ್ನ ಟ್ರೈ ಮಾಡಲಿಲ್ಲ, ಬರೀ ತತ್ಕಾಲಲ್ಲಿ ಟ್ರೈ ಮಾಡಿದೆ. ಕನ್ಫರ್ಮ್ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ನಂದು ಕನ್ಫರ್ಮ್ ಆಗಲಿಲ್ಲ. ನಾನು ಬುಕ್ ಮಾಡಬೇಕಾದ್ರೆ ವೇಟಿಂಗ್ ಲಿಸ್ಟು 10 ಏನೋ ಇತ್ತು. ನಾನು ಕನ್ಫರ್ಮ್ ಆಗುತ್ತೆ ಅಂದ್ಕೊಂಬಂದ ವೇಟಿಂಗ್ ಲಿಸ್ಟ್ 5 ಬಂದು ನಿಂತ್ಕೊತದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.